ಬಟ್ರಲ್ಲಿ ಈಚೆ ಕಣೆ ಇದು ಕಣೆ ಹಾಗೆ ಹಾಂ ನನಗೆ ಬಗನ ಚಂಡ ಶ್ರೀ ಗಣೇಶ್ ಸಿಲ್ಕ್ಸ್, ಶ್ರೀ ಲಕ್ಷ್ಮಿ ಆರ್ಕಿಡ್, NH66 ಮೈನ್ ರೋಡ್, ತೆಕ್ಕಟ್ಟೆ 576231. ಮೊಬೈಲ್ 9448252644. ಅಂಶು ಮೆಡಿಕಲ್ಸ್, ಅಕ್ಷರ ಆರ್ಕಿಡ್, ಹಾಲಾಡಿ ರೋಡ್, ಕೋಟೇಶ್ವರ. 49632798729. ಓಂ ಶ್ರೀ ಕೋಟಿಲಿಂಗೇಶ್ವರಾಯ ನಮಃ. ಈ ಒಂದು ಕೊಡಿ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಕೋಟಿಲಿಂಗೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯ ಬಂದವರಿಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ, ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಬೆಳ್ಳಿ ರಥವನ್ನು, ಉತ್ತಮವಾದ ಒಂದು ಬೆಳ್ಳಿ ರಥವನ್ನು 13 ಫೀಟ್ ಎತ್ತರದ 125 kg ತೂಕದ ಬೆಳ್ಳಿ ರಥವನ್ನು ಈಗಾಗಲೇ ಎಲ್ಲರ ಸಂಕಲ್ಪದಂತೆ ನಿಶ್ಚಯಗೊಂಡು ಬೆಳ್ಳಿ ರಥವು ತಯಾರಾಗ್ತಾ ಇದೆ. ಈಗ ಅದು ಯಾಕೆ ಮಾಡಿಸೋದಂದರೆ, ನಮ್ಮ ದೇವಸ್ಥಾನದಲ್ಲಿ ರಂಗಪೂಜೆ ಹಬ್ಬದ ಟೈಮಿನಲ್ಲಿ ಮಾತ್ರ ರಂಗಪೂಜೆ ಮಾಡಲಿಕ್ಕಾಗ್ತದೆ. ಉಳಿದ ಟೈಮಲ್ಲಿ ರಂಗಪೂಜೆಯನ್ನು ಮಾಡಲಿಕ್ಕೆ ಸಣ್ಣ ರಥವನ್ನು ಎಳಿಬೇಕಾಗುತ್ತೆ. ಆ ರಥಕ್ಕೆ ತುಂಬ ಖರ್ಚು ಬರುವುದರಿಂದ ದೇವಸ್ಥಾನದ ಒಳಗಡೆಯಲ್ಲಿ ಬೆಳ್ಳಿ ರಥವನ್ನು ಮಾಡಿಸಿ, ಬೆಳ್ಳಿ ರಥವು ಜನರ ಭಕ್ತಾದಿಗಳ ಅನುಕೂಲಕ್ಕಾಗಿ ಸೇವೆಯನ್ನು ಹೆಚ್ಚಿನ ಜನರಿಗೆ ಸೇವೆ ಕೊಡಲು ಅವಕಾಶ ಜನರಿಗೂ ಸಿಗುತ್ತದೆ. ಆ ರೀತಿಯಲ್ಲಿ ಮಾಡುವ ಉದ್ದೇಶದಿಂದ ಬೆಳ್ಳಿ ರಥಕ್ಕೆ ಬೆಳ್ಳಿ ರಥವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಹೆಚ್ಚಿನ ಭಕ್ತಾದಿಗಳು, ಅದರಲ್ಲಿ ಭಕ್ತಾದಿಗಳಿಂದ ಬಂದಂಥ ದೇಣಿಗೆ ರೂಪದಲ್ಲಿ ಸಂಗ್ರಹ ಮಾಡಿ ಭಕ್ತಾದಿಗಳಿಂದಲೇ ಆಗಬೇಕೆಂಬ ಉದ್ದೇಶ ಇಟ್ಟುಕೊಂಡು ಈಗಾಗಲೇ ಬೆಳ್ಳಿ ರಥವನ್ನು ಚಾಲನೆ ಮಾಡಿ ಬೆಳ್ಳಿ ರಥದ ಅಂತಿಮ ಹಂತದಲ್ಲಿ ಇದೆ. ಅದಕ್ಕೆ ಭಕ್ತಾದಿಗಳು ಸಹಕರಿಸಬೇಕು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಬೃಹತ್ ಕಾರ್ಯಕ್ಕೆ ಸಹಕಾರವನ್ನು ಕೊಡಬೇಕಂತ ಹೇಳ್ತಾ, ಕೋಟಿಲಿಂಗೇಶ್ವರನ ಅನುಗ್ರಹ ಎಲ್ಲರಿಗೂ ಸದಾ ಸಿಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳು ಮುಗಿಸ್ತೀನಿ. ಓಂ ಶ್ರೀ ಕೋಟಿಲಿಂಗೇಶ್ವರಾಯ ನಮಃ. ಕೋಟೇಶ್ವರದ ಕೊಡಿ ಹಬ್ಬಕ್ಕೆ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ, ಕೋಟಿಲಿಂಗೇಶ್ವರನು ನಂಬಿದಂಥ ಭಕ್ತರನ್ನ ಎಲ್ರಿಗೂ ಅನುಗ್ರಹಿಸಲಿ ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೇನೆ. ಈ ಕೋಟಿಲಿಂಗೇಶ್ವರನಿಗೆ ಸಾವಿರಾರು ವರ್ಷದ ಇತಿಹಾಸವಿದೆ. ಕೋಟಿಲಿಂಗೇಶ್ವರ ದೇವಸ್ಥಾನ ಸುಮಾರು 16 ಮಾಗಣೆ ವಿಸ್ತೀರ್ಣ ಹೊಂದಿದ್ದು
ಇದು ಮಹತೋಬಾರ ಕೋಟಿಲಿಂಗೇಶ್ವರ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದಿದೆ. ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಪ್ರಥಮ ರಥೋತ್ಸವ ನಡೆಯುವಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಹೊಸದಾಗಿ ಮದುವೆ ಆದಂಥ ಮದುಮಕ್ಕಳು ಬಂದು ಈ ದೇವರ ಸೇವೆ ಮಾಡಿ, ಇಲ್ಲಿ ಕೆರೆ ಸುಮಾರು 4.5 ವಿಸ್ತೀರ್ಣದ ಕೆರೆ ಹೊಂದಿರ್ತದೆ. ಈ ಕೆರೆಯಲ್ಲಿ ಸ್ನಾನ ಮಾಡಿ ಕೆರೆಗೆ ಸುತ್ತ ಬಂದು ಪಡಿಯಕ್ಕಿ ವಿತರಣೆ ಮಾಡಿ ಬಂದು ದೇವರಲ್ಲಿ ಪ್ರಸಾದ ಪಡೆದು, ಹಣ್ಣುಕಾಯಿ ಪ್ರಸಾದ ಪಡೆದು ಮುಂದೆ ಮನೆಗೆ ಹೋಗುವಾಗ ಕೊಡಿ ಅಂದರೆ ಕಬ್ಬನ್ನು ತೆಗೆದುಕೊಂಡು ಹೋಗುವಂಥ ಪದ್ಧತಿ ಇದೆ. ಕೊಡಿ ಹಬ್ಬ ಅಂದರೆ ಒಂದು ರೀತಿಯಲ್ಲಿ ನಮ್ಮ ಕೊಡಿ ಮುಂದುವರಿದು ಬೆಳೆಯುವಂಥ ಒಂದು, ಅಂದರೆ ಮುಂದಿನ ಜೀವನದಲ್ಲಿ ಮಕ್ಕಳು ಅಭಿವೃದ್ಧಿ ಆಗಬೇಕು, ಮಕ್ಕಳು ಹುಟ್ಟಬೇಕು, ನಮ್ಮ ಕುಟುಂಬ ಬೆಳಿಬೇಕು ಅಂಥ ಒಂದು ವಿಶೇಷತೆ ಪ್ರಾರ್ಥನೆಗಾಗಿ ಇಲ್ಲಿ ಕೋಟಿಲಿಂಗೇಶ್ವರನ ಸನ್ನಿಧಾನಕ್ಕೆ ಎಲ್ಲರೂ ಬರ್ತಾರೆ. ತೀರಾ ಇತ್ತೀಚೆಗೆ ಕೋಟಿಲಿಂಗೇಶ್ವರನಲ್ಲಿ ಬಹಳ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಸುಮಾರು 400 ವರ್ಷ ಇತಿಹಾಸ ಇರುವಂಥ ಹಳೆಯದಾದ ತಾಮ್ರದ ಹೊದಿಕೆಯ ಗರ್ಭಗುಡಿಯನ್ನು ನಾವು ಮೇಲ್ಛಾವಣಿಯನ್ನು ಬದಲಾಯಿಸಿದ್ದೇವೆ. ಹಾಗೆಯೇ ಈ ಸ್ಲ್ಯಾಬ್ ಹೊಂದಿರತಕ್ಕಂಥ ಎಡನಾಳಿಯನ್ನು ಕೂಡ ಶಾಸ್ತ್ರೋಕ್ತವಾಗಿ ಮರದ ಚಾವಣಿಯನ್ನು ಉಪಯೋಗಿಸಿ ತಾಮ್ರದ ಹೊದಿಕೆಯನ್ನು ಮಾಡಿರ್ತೇವೆ. ತೀರ್ಥಮಂಟಪವನ್ನು ಕೂಡ ನವೀಕರಿಸಿರ್ತೇವೆ. ಹಾಗೆಯೇ ಧ್ವಜಮರ 72 ಅಡಿ ಎತ್ತರದ ಈ ಧ್ವಜಮರವನ್ನು ಸುಳ್ಯ ತಾಲೂಕಿನಿಂದ ತಂದು ಈಗಾಗಲೇ ಅದನ್ನು ಕಳೆದ ವರ್ಷ ಬ್ರಹ್ಮಕಲಶ ಇತ್ಯಾದಿಗಳನ್ನು ಮಾಡಿ ಈ ಒಂದು ಕೋಟೇಶ್ವರ ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಊರಿನ ಭಕ್ತರೆಲ್ಲ ಸೇರಿ ಕೋಟಿಲಿಂಗೇಶ್ವರನಿಗೊಂದು ಪುಷ್ಪರಥ ಆಗಬೇಕು ಅನ್ನುವಂಥ ಕನಸು ಕಂಡಿರ್ತಾರೆ. ಈಗಿನ ಆಡಳಿತ ಮಂಡಳಿಯವರು, ಜೀರ್ಣೋದ್ಧಾರ ಸಮಿತಿಯವರು ಇದರ ಸಹಕಾರದೊಂದಿಗೆ, ಊರ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಒಂದು ಬೆಳ್ಳಿ ರಥವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಈ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ರಂಗಪೂಜೆ ಬಹಳ ಮಹತ್ವಪೂರ್ಣವಾಗಿದೆ. ಇದನ್ನು ಕೇವಲ ಜಾತ್ರಾ ಸಮಯದಲ್ಲಿ ಮಾತ್ರ, ಸಣ್ಣ ರಥ ರೆಡಿಯಾಗಿರುವ ಕಾಲದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ಆದರೆ ಬೇರೆಯವರಿಗೆ ಆ ರಂಗಪೂಜೆಯಲ್ಲಿ ಅವಕಾಶ ಇರಲಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಈ ಬೆಳ್ಳಿ ರಥ ಮಾಡಿ ಯಾರಾದರೂ ಕೂಡ ರಂಗಪೂಜೆ ಸೇವೆಗಳನ್ನು ನಡೆಸ್ಬೋದು. ಇಲ್ಲಿ ತುಲಾಭಾರ ಸೇವೆ ಬಹಳ ವಿಶೇಷ. ಹಿಂದೆ ಮಕ್ಕಳಾಗದೇ ಇರುವಂಥ ದಂಪತಿಗಳು ತುಲಾಭಾರ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ಅಂತ ಪ್ರಶ್ನಾ ರೂಪದಲ್ಲಿ ಬಂದಿದೆ. ಮುಂದಿನ ದಿನದಲ್ಲಿ ತುಲಾಭಾರ ಸೇವೆಯಲ್ಲಿಯೂ ಭಾಗವಹಿಸ್ಬೋದು. ಈಗಾಗಲೇ ಅನ್ನದಾನ ಸೇವೆ ನಡೀತಾ ಇದೆ. ಪ್ರತಿ ಸೋಮವಾರ ಸುಮಾರು 1,000ಕ್ಕೂ ಹೆಚ್ಚು ಜನ ಅನ್ನದಾನ ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನದಾನ ಸೇವೆ ಕೊಟ್ಟು ತಾವೆಲ್ಲ ಧನ್ಯರಾಗಬೇಕು. ಈ ಕೋಟಿಲಿಂಗೇಶ್ವರನ ಅನುಗ್ರಹ ಪಡಿಬೇಕು. ಈ ಬೆಳ್ಳಿ ರಥಕ್ಕೆ ತಮ್ಮಿಂದಾದ ಸಹಕಾರ ನೀಡಿ ಮುಂದಿನ ದಿನದಲ್ಲಿ ಮುಂದಿನ ಹೆಬ್ಬಾಗಿಲನ್ನು ನವೀಕರಿಸುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಅದು ಕೂಡ ಊರವರ ಸಹಕಾರದೊಂದಿಗೆ. ಈ ಕೊಡಿ ಹಬ್ಬ ಕೋಟಿಲಿಂಗೇಶ್ವರ, ಇತಿಹಾಸ ಪ್ರಸಿದ್ಧ ಕೋಟಿಲಿಂಗೇಶ್ವರ ಇನ್ನು ಮುಂದಿನ ದಿನದಲ್ಲಿ ವಿಜೃಂಭಿಸಬೇಕು. ಬಹಳ ಉತ್ತಮವಾದಂಥ ಈ ಒಂದು ಕೆಲಸದಲ್ಲಿ ತಾವೆಲ್ಲ ಕೈ ಜೋಡಿಸಿ ನಮ್ಮೊಂದಿಗೆ ಸಹಕಾರ ಮಾಡಬೇಕು ಅಂತ ಕಳಕಳಿಯಿಂದ ಭಕ್ತಾದಿಗಳಲ್ಲಿ ವಿನಂತಿ. ಈ ಪ್ರಾಂತ್ಯದಲ್ಲದೆ ನಮ್ಮ ಕೋಟಿಲಿಂಗೇಶ್ವರನ ಭಕ್ತರು ಪರ ಊರಿನಲ್ಲಿ ಇರುವವರು ಕೂಡ ಈ ಸೇವೆಯಲ್ಲಿ ಭಾಗವಹಿಸಿ ನಿಮ್ಮ ಜನ್ಮದಲ್ಲಿ ಇದು ಒಂದು ಅವಕಾಶ ಇದೆ, ಖಂಡಿತ ಇದರಲ್ಲಿ ಭಾಗವಹಿಸ್ತೀರಂಥ ನಂಬಿಕೆಯೊಂದಿಗೆ ಈ ರಥದ ಸೇವೆಯನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ. ಅವರ ಸಂಪತ್ತು, ಆಯುಷ್ಯ, ಆರೋಗ್ಯ ಎಲ್ರಿಗೂ ಒಳ್ಳೆ ರೀತಿಯನ್ನು ಕರುಣಿಸಲಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು. ಎಲ್ರಿಗೂ ಕೊಡಿ ಹಬ್ಬದ ಶುಭಾಶಯಗಳು. ನಾವು ಕೋಟಿಲಿಂಗೇಶ್ವರ ದೇವಸ್ಥಾನದ ಈ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ಮಾಡುವಾಗ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು, ಸಾಧಾರಣ 14 ಗ್ರಾಮವನ್ನು ಹೊಂದಿರುವ ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಬಹಳ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಬಹಳ ಸಂತೋಷದಿಂದ ಇಡೀ ಗ್ರಾಮದವರು, ಇಡೀ ಊರಿನವರು ಸೇರಿಕೊಂಡು ಈ ಜಾತ್ರೆಯನ್ನು ನಾವು ಸುಸಜ್ಜಿತವಾಗಿ ಆಯೋಜಿಸಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ಮ ಬ್ರಹ್ಮರಥೋತ್ಸವ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ನಮ್ಮ ದೇವಸ್ಥಾನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿಕೊಂಡು ಬಂದ್ವಿ. ಎದುರುಗಡೆ ನಾವು ತುಂಬ ಶಿಥಿಲವಾಗಿತ್ತು ಇಲ್ಲಿನ ಒಂದು ಕಲ್ಲು ಹಾಸು, ನೆಲದ ಈ ಧ್ವಜಸ್ತಂಭದ ಸುತ್ತಲಿನ ಒಂದು ನೆಲ ಅದನ್ನು ಮೊದಲು ಅಭಿವೃದ್ಧಿ ಮಾಡಿದ್ದೇವೆ, ಹೊಸ ನೆಲ ಹಾಸು ಹಾಕಿದ್ದೇವೆ. ಹಾಗೆ
ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈ ಹಬ್ಬದೊಂದಿಗೆ ಚಾಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಗೆ ನಮ್ಮ ದೇವಸ್ಥಾನದ ಒಳಗೆ ಪ್ಲಾಸ್ಟಿಕ್ಕನ್ನು ತರಬಾರ್ದು, ಅದರ ನಿಷೇಧ ಹೇರಿ ಜನರಲ್ಲಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡುವಂತಹ ಒಂದು ಜಾಗೃತಿ ಮೂಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಕೂಡ ಪ್ರಾರಂಭಿಸಿದ್ದೇವೆ. ಹಾಗೆ ಈಗಾಗಲೇ ಬೆಳ್ಳಿ ರಥದ ಚಾಲನೆ ಇದೆ. ದೇವಸ್ಥಾನದಲ್ಲಿ ಬೆಳ್ಳಿ ರಥ ಮಾಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಅನೇಕ ಭಕ್ತಾದಿಗಳು ನಮ್ಮೊಂದಿಗೆ ಸಹಕಾರ ನೀಡಿಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಭಕ್ತಾದಿಗಳು ಈ ಹಬ್ಬದ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆಯಲ್ಲಿದ್ದೇವೆ. ಹಾಗಾಗಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಕರ ಸಂಕ್ರಾಂತಿಯ ನಂತರ ಆ ಬೆಳ್ಳಿ ರಥವನ್ನು ಲೋಕಾರ್ಪಣೆ ಮಾಡುವ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ಈ ಒಂದು ವರ್ಷದಿಂದ, ಅಂದರೆ ಹೋದ ವರ್ಷ ಕಾರ್ತಿಕ ಮಾಸದಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ. ಯಾಕೆಂದರೆ ಎಲ್ಲಿ ಯಾವ ದೇವಸ್ಥಾನ ಅನ್ನ ಸಂತರ್ಪಣೆ ಮಾಡಿದೆಯೋ ಆ ದೇವಸ್ಥಾನದಲ್ಲಿ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಹಾಗೆ ಸಾನ್ನಿಧ್ಯ ವೃದ್ಧಿ ಆಗುವುದೊಂದಿಗೆ ದೇವಸ್ಥಾನ ಅಭಿವೃದ್ಧಿ ಆಗುತ್ತದೆ ಎಂಬ ಮಾತನ್ನು ನಾವು ತುಂಬ ಕೇಳಿದ್ವಿ. ಅದರ ಸಾಕ್ಷಿ ನಮ್ಮೆದುರಿಗೆ ಇದೆ. ಹಾಗಾಗಿ ಕೋಟಿಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಯ ಪಥದತ್ತ ಹೊರಟಿದೆ ಎಂಬುದು ನಮಗೆಲ್ಲ ತುಂಬ ಸಂತೋಷದ ವಿಚಾರವಾಗಿದೆ. ಹಾಗೆ ಅನ್ನ ಸಂತರ್ಪಣೆಯಲ್ಲೂ ಕೂಡ ಅನೇಕ ಸ್ವಯಂ ಸೇವಕರು ನಮ್ಮೊಂದಿಗೆ ಕೈ ಜೋಡಿಸುತ್ತಾರೆ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಮಾಜ ಬಾಂಧವರು ಒಟ್ಟಾಗಿ ನಾವು ಇಲ್ಲಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ನಡೆಯುತ್ತದೆ. ಇದಕ್ಕೆ ಅನೇಕ ಪ್ರಾಯೋಜಕರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರೊಂದಿಗೆ ಒಂದು ಒಳ್ಳೆಯ ಸಹಕಾರದೊಂದಿಗೆ, ಹಾಗೆ ಈ ಕೊಡಿ ಹಬ್ಬ ಕೂಡ ಅನೇಕ ಸಹಕಾರ ನಮ್ಮೊಂದಿಗಿದೆ. ಹಾಗೆ ಎಲ್ಲರ ಸಹಕಾರದಿಂದ ಕೊಡಿ ಹಬ್ಬ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ನಡೆಯುತ್ತದೆ ಎನ್ನುವುದೇ ನಮಗೆ ಒಂದು ಸಂತೋಷದ ವಿಷಯ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ಈ ಕೋಟೇಶ್ವರದ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ರಿಗೂ ಆ ಶ್ರೀದೇವರು ಅನುಗ್ರಹಿಸಲಿ, ಉತ್ತಮ ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು, ನೆಮ್ಮದಿಯನ್ನು ನೀಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ರಿಗೂ ನಮಸ್ಕಾರಗಳು. ಕುಂದೇಶ್ವರ ಗ್ರಾನೈಟ್ ಟೈಲ್ಸ್ ಅಂಡ್ ಸ್ಯಾನಿಟರಿ, NH 66 ನಿಯರ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್, ಬಿಜೆಡಿ, ಕೋಟೇಶ್ವರ. ಮೊಬೈಲ್ ನಂಬರ್ 9901703819. Happy Cars Used Car Showroom. Contact 9741846683 near Abharana Showroom, NH 66 ತೆಕ್ಕಟ್ಟೆ, ಕುಂದಾಪುರ ತಾಲೂಕು, ಉಡುಪಿ. ಕೊಡಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಬಾರಿಯ ಹೊಸದಾಗಿ ನಾವು ಮದುವೆಯಾಗಿ ಈಗ ಕೋಟಿಲಿಂಗೇಶ್ವರನ ಕೋಟಿ ತೀರ್ಥದಲ್ಲಿ ಸುತ್ತಕ್ಕಿಯನ್ನು ತೊಳೆದು ಅನಂತರ ಅಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಹಣ್ಣು ಕಾಯಿಯನ್ನು ಮಾಡಿ, ಹಾಗೆ ಹೊಸ ಮದುಮಕ್ಕಳ ಸಂಪ್ರದಾಯದಂತೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಆನಂತರ ಕೊಡಿಯನ್ನು ತಗೊಂಡೋಗುವಂಥ ಸಂಪ್ರದಾಯ ಇದೆ. ಅದನ್ನು ಈ ಮೂಲಕ ತಗೊಂಡು ಹೋಗಬೇಕು. ಹಾಗೆ ಬಂದಂಥ ಎಲ್ಲ ಭಕ್ತರಿಗೆ ಕೊಡಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಶ್ರೀ ಕೋಟಿಲಿಂಗೇಶ್ವರನು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಹಾಗೆ ಎಲ್ಲ ನವ ದಂಪತಿಗಳಿಗೆ ಕೂಡ ಕೊಡಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವಕಾಶಕ್ಕಾಗಿ ಒಂದು ಸಣ್ಣ ಮಾತನ್ನು ಮುಗಿಸ್ತೇನೆ. ಮಹತೋಬರ್ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಟೇಶ್ವರ ಕರಾವಳಿ ಕರ್ನಾಟಕದ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿನ ರಥೋತ್ಸವ ಅಂದರೆ ಕಾರ್ತಿಕ ಮಾಸದ ಕೃತಿಕ ನಕ್ಷತ್ರದ ಹುಣ್ಣಿಮೆಯ ದಿವಸ ಈ ಹಬ್ಬ ಬರುತ್ತೆ. ಅಂದರೆ ಇಲ್ಲಿನ ಆಡು ಭಾಷೆಯಲ್ಲಿ ನಾವು ಕೊಡಿ ತಿಂಗಳಂತ ಕರಿತೇವೆ. ಈ ಕೊಡಿ ತಿಂಗಳಿನಲ್ಲಿ ಹಬ್ಬ ಬರೋದ್ರಿಂದ ಇದು ಕೊಡಿ ಹಬ್ಬ ಅಂತ
ಖ್ಯಾತಿ ಪಡೆದಿದೆ. ಈ ಹಬ್ಬ ಭಾರಿ ವಿಶೇಷ. ಯಾಕಂತೇಳಿದ್ರೆ ಈ ದೇವಸ್ಥಾನವೂ ಹಾಗೆ, ಈ ಪರಿಸರದಲ್ಲಿ ಅತ್ಯಂತ ಪ್ರಾಚೀನ ದೇವಸ್ಥಾನ, 1200 ವರ್ಷಗಳ ಇತಿಹಾಸ ಇದೆ. ಈ ಕೊಡಿ ಹಬ್ಬ ಈ 14 ಗ್ರಾಮಗಳು ಹಾಗೆ ಕುಂದಾಪುರ ತಾಲೂಕಿನ ಜನಜೀವನದ ಮಧ್ಯೆ ಬೆಸೆದುಕೊಂಡಂಥ ಒಂದು ಹಬ್ಬ. ಒಂದು 50-60 ವರ್ಷಗಳ ಹಿಂದೆ ಇಲ್ಲಿಯ ಕೋಟೇಶ್ವರ ಜಾತ್ರೆ ಅಂತ ಹೇಳಿದರೆ ಇದು ಅತಿ ದೊಡ್ಡ ಜಾತ್ರೆ ಆಗಿತ್ತು. ಯಾಕಂದರೆ ಜನಜೀವನಕ್ಕೆ ಸಂಬಂಧಪಟ್ಟಂಥ ಜಾತ್ರೆ ಇದಾಗಿತ್ತು. ಮುಖ್ಯವಾಗಿ ಕೃಷಿ ಕಾಯಕವನ್ನೇ ನಂಬಿಕೊಂಡಿದ್ದಂಥ ಇಲ್ಲಿಯ ಜನರು ತಮ್ಮ ಕೃಷಿಯನ್ನು ಬಂದಂಥ ವಸ್ತುಗಳನ್ನು ವಿನಿಮಯ ಮಾಡಿ ಒಂದು ವರ್ಷಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೊಂಡೋಗುವಂಥ ಒಂದು ಅತಿ ದೊಡ್ಡ ಜಾತ್ರೆ. ಅಂದರೆ ವಿಜಯನಗರ ಸಾಮ್ರಾಜ್ಯದ ರಥಬೀದಿಯಲ್ಲಿ ನಡೀತಾ ಇದ್ದಾಗೆ ಇಲ್ಲಿಯ ರಥಬೀದಿಯಲ್ಲಿಯೂ ಕೂಡ ಇಲ್ಲಿ ಅತ್ಯಂತ ವ್ಯಾಪಾರದ ವೈಭವಗಳು ತಿಂಗಳುಗಟ್ಟಲೆ ನಡೀತಾ ಇದ್ದಂಥ ಕಾಲ ಇತ್ತು. ಇವತ್ತು ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಆಡಳಿತ ವಿಚಾರಗಳು ಹಾಗೆ ಆದಾಯದ ದೃಷ್ಟಿಯಿಂದ ಅನೇಕ ದೇವಸ್ಥಾನಗಳು ಭಾಳ ಉಚ್ಛ್ರಾಯದ ಸ್ಥಿತಿಯಲ್ಲಿದ್ದರೂ ಕೂಡ ಈ ದೇವಸ್ಥಾನ ಆದಾಯದ ಸ್ಥಿತಿಯಲ್ಲಿ ಆ ಮಟ್ಟಕ್ಕೆ ತಲುಪಲೇ ಇಲ್ಲ. ಯಾಕಂದರೆ ಶಿವಾಲಯಗಳು ಇವತ್ತು ಆದಾಯದ ದೃಷ್ಟಿಯಿಂದ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದಾವೆ. ಆದಾಗ್ಯೂ ಒಂದು ಶೈವಾರಾಧಕರಿಗೆ ಹಾಗೂ ಶಿವಾಲಯಗಳಲ್ಲಿ ಇದು ಅತ್ಯಂತ ದೊಡ್ಡದಾದಂಥ ಕ್ಷೇತ್ರ. ಇಲ್ಲಿ ನಡೆಯುವ ವೈಭವಗಳು, ಇಲ್ಲಿಯ ಶಿಷ್ಟಾಚಾರಗಳು, ಆಮೇಲೆ ಶಾಸ್ತ್ರೋಕ್ತವಾಗಿ ಆಗಮೋಕ್ತ ನಡೆಯುವಂಥ ವಿಧಿವಿಧಾನಗಳು ಅತ್ಯಂತ ವಿಶಿಷ್ಟ. ಹಾಗೂ ಶೈವ ಸಂಪ್ರದಾಯದ ಇಲ್ಲಿಯ ಪೂಜಾ ಪದ್ಧತಿಗಳು ನಿಜವಾಗಿಯೂ ಒಂದು ವಿಶೇಷವಾದಂಥದ್ದು. ಎಲ್ಲ ದೇವಸ್ಥಾನಗಳಿಗೂ ಇದೊಂದು ಮಾದರಿಯಾದಂಥ ಆಚರಣೆಗಳನ್ನು ಇಲ್ಲಿ ಕಾಣುವುದಕ್ಕೆ ಸಾಧ್ಯ. ಈ ದೇವಸ್ಥಾನ ತುಂಬ ಅಭಿವೃದ್ಧಿಯ ಪಥದಲ್ಲಿದೆ. ಜನರು ಕೂಡ ತುಂಬ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅನೇಕ ವೈಭವದ ದಿನಗಳನ್ನು ಈ ದೇವಸ್ಥಾನ ಕಾಣಲಿಕ್ಕಿದೆ. ಅನೇಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕೆ ಈಗ ಸಜ್ಜಾಗ್ತಾ ಇದೆ. ಇದಕ್ಕೆ ಈ ಕೋಟಿಲಿಂಗೇಶ್ವರನ ಸದ್ಭಕ್ತರು ಕೈ ಜೋಡಿಸಿ ಈ ದೇವಸ್ಥಾನವನ್ನು ಒಂದು ಪರಿಪೂರ್ಣವಾಗಿಸುವಲ್ಲಿ ತಮ್ಮ ಕೈ ಜೋಡಿಸಬೇಕಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತಾ, ಈ ಕೋಟಿಲಿಂಗೇಶ್ವರನ ಜಾತ್ರೆ ಈ ವರ್ಷ ಬಹಳ ವಿಶೇಷ ಅಂತ ಹೇಳಿದರೆ, ದೇವರು ಇಲ್ಲಿ ಪ್ರತಿಷ್ಠಾಪನೆಗೊಂಡಂಥ ಸಂದರ್ಭದಲ್ಲಿ ಯಾವ ಮುಹೂರ್ತ ಇದೆ ಅದೇ ಮುಹೂರ್ತದಲ್ಲಿ, ಅಂದರೆ ಕಾರ್ತಿಕ ಮಾಸದ ಕೃತಿಕಾ ನಕ್ಷತ್ರದ ಸೋಮವಾರ ದಿವಸ ಹುಣ್ಣಿಮೆ, ಇವತ್ತು ಅದೇ ಮುಹೂರ್ತ ಒದಗಿ ಬಂದಿದೆ. ಭಾಳ ಈ ವರ್ಷದ ಹಬ್ಬ ಭಾಳ ವಿಶೇಷ. ಈ ಹಬ್ಬ ಯಶಸ್ವಿ ಆಗುವುದರ ಜೊತೆಯಲ್ಲಿ ಇವತ್ತು ನಾವು ಪೇಪರ್ನಲ್ಲಿ ಕೂಡ ಉದಯವಾಣಿಯಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೂ ಜನಜೀವನಕ್ಕೂ ಏನು ಸಂಬಂಧ ಇದೆ ಅನ್ನೋದನ್ನು ಇವತ್ತು ಅದನ್ನು ಮನಗಾಣಿಸಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲ ಜನರಿಗೂ ಕೂಡ ಶ್ರೇಯಸ್ಸಾಗಲಿ ಅಂತ ಹಾರೈಸ್ತಾ ಈ ಹಬ್ಬದ ಶುಭಾಶಯವನ್ನು ಸರ್ವ ಜನರಿಗೂ ಮುಟ್ಟಿಸ್ತಾ ಇದ್ದೇವೆ. ನಾನು ಗೋಪಾಲಕೃಷ್ಣ ಶೆಟ್ಟಿ, ಮಾಜಿ ಆಡಳಿತ ಧರ್ಮದರ್ಶಿ, ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ, ಕೋಟೇಶ್ವರ. ಎಲ್ಲರಿಗೂ ಕೊಡಿ ಹಬ್ಬದ ಶುಭಾಶಯಗಳು. ಮಹತೋಬಾರ ಕೋಟಿಲಿಂಗೇಶ್ವರನ ದರ್ಶನದಿಂದ ತಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಮುಂದಿನ ದಿನಗಳಲ್ಲಿ ನೀವು ಮಾಡತಕ್ಕಂಥ ಉದ್ಯೋಗ, ಆರೋಗ್ಯ, ಐಶ್ವರ್ಯ ಎಲ್ಲವೂ ನಿಮಗೆ ದಯಪಾಲಿಸಲಿ. ಹೊಸದಾಗಿ ಬಂದ ಮದುಮಕ್ಕಳು ಕೊಡಿಯನ್ನು ಪಡೆದುಕೊಂಡು ಹೋಗಿ ಬರುವ ವರ್ಷ ಬರ್ತಾ ನಿಮ್ಮ ಕುಡಿಯನ್ನು ಕರೆದುಕೊಂಡು ಬಂದು ಈ ದೇವಸ್ಥಾನವನ್ನು ಪುನಃ ದರ್ಶನ ಮಾಡಿ ಕೋಟಿಲಿಂಗೇಶ್ವರ ಪುಣ್ಯತೀರ್ಥಕ್ಕೆ ನಮಸ್ಕಾರವನ್ನು ಮಾಡಿ ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತೀನಿ. ಆತ್ಮೀಯ ಭಕ್ತಾದಿಗಳಿಗೆ ಈ ಕೋಟಿಲಿಂಗೇಶ್ವರ ರಥೋತ್ಸವ ಅನ್ನೋದು ಈ ಕರಾವಳಿ ಭಾಗದ ಪ್ರಸಿದ್ಧ ರಥೋತ್ಸವ. ಎಲ್ಲ ಭಕ್ತಾದಿಗಳು ಊರಿನ ಹೊರಗಡೆ ಇರತಕ್ಕಂಥ ಭಕ್ತಾದಿಗಳು ಒಂದು ವಾರದ ಮೊದಲೇ ಬಂದು ಊರಿನಲ್ಲಿ ಉಳಿದು ಈ ಒಂದು ರಥೋತ್ಸವವನ್ನು ತುಂಬ ಚೆಂದ ಕಾಣಿಸಿಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕರಾವಳಿ ಭಾಗದ ಜನರಿಗೆ ರಥೋತ್ಸವ ಅಂದರೂ ಅದೊಂದು ವಿಚಿತ್ರ, ಅಂದರೆ ತುಂಬ ಸಂತೋಷದ ಕ್ಷಣ. ಆ ರಥೋತ್ಸವಕ್ಕೆ ಬಂದು ಆ ರಥವನ್ನು ಎಳೆಯುವುದು ವರ್ಷಕ್ಕೊಂದ್ಸರಿ, ಅದು ತುಂಬ ಸಂತೋಷದ ಕ್ಷಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ, ಜಗದ ತಂದೆ ತಾಯಿ ಎನಿಸಿದಂತಹ ಕೋಟಿಲಿಂಗೇಶ್ವರ ಹಾಗೂ ಪಾರ್ವತಿಯಮ್ಮನಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ವಿಶೇಷವಾಗಿ ಕೋಟಿ ಕೋಟಿ ಋಷಿಗಳು ತಪಸ್ಸನ್ನು ಆಚರಿಸಿ ಲೋಕಮುಖದಲ್ಲಿ ಅಧರ್ಮ ತಾಂಡವಾಡುತ್ತಾ ಉಂಟು ಭಗವಂತ, ಧರ್ಮದ ಉತ್ಥಾನ ನಿನ್ನಿಂದ ಆಗಬೇಕು ಎಂದ ಕ್ಷಣ ಕೋಟಿಲಿಂಗೇಶ್ವರನು ಅವತರಿಸಿದ್ದಾನೆ. ಹಾಗಾಗಿ ಈ ಕೋಟೇಶ್ವರ ಜಾತ್ರೆ ಎನ್ನುವಂಥದ್ದು ವಿಶೇಷವಾದಂಥ ವೈಭವದ ಉತ್ಸವ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆ ವಸು ಚಕ್ರವರ್ತಿ ರಾಜ್ಯಭಾರವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ
ಇಲ್ಲಿ ರಥ ನಿರ್ಮಾಣ ಪರಿಪೂರ್ಣವಾಗದೇ ಇರುವಂಥ ಸಂದರ್ಭದಲ್ಲಿ ಆ ಪರಮಾತ್ಮನ ಸನ್ನಿಧಾನಕ್ಕೆ ಬಿದಿರಿನ ಕುಡಿಯ ತಂದ ಮೂಲಕ ರಥೋತ್ಸವವನ್ನು ಮಾಡಿದವರಾಗಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಬ್ರಹ್ಮರಥೋತ್ಸವ ಎನ್ನುವಂಥದ್ದು ಜನಿತವಾಗಿದೆ. ಇಂತಹ ಕೋಟಿಲಿಂಗೇಶ್ವರನ ಸನ್ನಿಧಾನದಲ್ಲಿ ಅದರಲ್ಲೂ ವಿಶೇಷವಾಗಿ ಮದುವೆಯಾಗದಂಥ ನವದಂಪತಿಗಳು ಬಂದು ಆ ಪರಮಪಾವನ ಪುಣ್ಯ ಕ್ಷೇತ್ರವಾದಂತಹ ಸಪ್ತ ಪುಣ್ಯ ಕ್ಷೇತ್ರಗಳಲ್ಲಿ ಬಂದಂತಹ ಈ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಕುಡಿಯೊಂದಿಗೆ ತಾವು ಮನೆಗೆ ಹೋದಂತಾದರೆ ಮುಂದಿನ ವರ್ಷದೊಳಗೆ ತೊಟ್ಟಿಲು ತೂಗುವಂಥ ಸೌಭಾಗ್ಯ ಒದಗಿ ಬರ್ತದೆ ಅಂತ ಪ್ರತೀತಿ ಇದೆ. ಹಾಗಾಗಿ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷೋ ಕೋಟೇಶ್ವರ ಎಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸಂತಾನ ಇಲ್ಲದಿದ್ದವರಿಗೆ ಸಂತಾನ ಭಾಗ್ಯವನ್ನು, ಮದುವೆ ಆಗದೇ ಇದ್ದವರಿಗೆ ಕಂಕಣ ಭಾಗ್ಯವನ್ನು, ಅನಾರೋಗ್ಯ ಪೀಡಿತರಿಗೆ ಭವರೋಗ ವೈದ್ಯನಾಗಿ ಆರೋಗ್ಯ ಭಾಗ್ಯವನ್ನು ಸಹ ಅನುಗ್ರಹಿಸುವಂಥ ಕೋಟಿಲಿಂಗೇಶ್ವರ ಧ್ವಜಪುರಾಧೀಶನಾಗಿದ್ದಾನೆ. ಆ ಧ್ವಜಪುರಾಧೀಶನಿಗೆ ವಿಶೇಷವಾಗಿ ಭಕ್ತರ ಅಂಬೋಣವ ಎಂಬಂತೆ ಆ ರಥವನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆ ರಥ ಎನ್ನುವಂಥದ್ದು ಉತ್ತರಾಯಣದಲ್ಲಿ ಲೋಕಾರ್ಪಣೆಯಾಗಲಿಕ್ಕುಂಟು. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಇದು ಭಾಗ್ಯವಯ್ಯ ಅಂದರೆ ದೇವರ ಅನುಗ್ರಹಕ್ಕೆ ಸತ್ಪಾತ್ರರಾಗಬೇಕಾದ್ರೆ ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತನಿದ್ದಾನೆ. ಭಗವಂತನ ಸಾಕ್ಷಾತ್ಕಾರವನ್ನು ನೋಡಬೇಕಾದ್ರೆ ಇಂಥ ವೈಭವದ ಉತ್ಸವದಲ್ಲಿ ನಾವು ಭಾಗಿಯಾಗಬೇಕು ಅಂತ ಹೇಳುತ್ತಾ ಆ ಪರಮಾತ್ಮ ಅನುಗ್ರಹ ಸರ್ವರಿಗೂ ಸನ್ಮಂಗಲವನ್ನು ಅನುಗ್ರಹಿಸಿಕೊಡಲಿ ಅಂತ ಮಾತಾಡ್ತೇನೆ. ನಾನು ಡೇವಿಡ್ ಸಿಕ್ವೇರ ಅಂತ, ಪ್ರಸ್ತುತ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲಲ್ಲಿ ಕೆಲಸಕ್ಕಿದ್ದರೂ ಕೂಡ ಕುಂದಾಪುರದಲ್ಲಿ ಹುಟ್ಟಿ ಕೋಟೇಶ್ವರಲ್ಲಿ ಬೆಳೆದಂಥವರು. ಕುಂದಾಪುರಕ್ಕೆ ಹೇಗೆ ಕುಂದೇಶ್ವರನ ದೇವಸ್ಥಾನದಿಂದ ಹೆಸರು ಬಂತೋ ಹಾಗೆ ಈ ಊರಿಗೆ ಕೋಟೇಶ್ವರಕ್ಕೆ ಕೋಟಿಲಿಂಗೇಶ್ವರನ ಈ ದೇವಸ್ಥಾನದಿಂದ ಆ ಹೆಸರು ಬಂದಿದೆ. ಕೋಟಿಲಿಂಗೇಶ್ವರ ದೇವಸ್ಥಾನ ಹಬ್ಬಗಳಿಗೂ ಬೇರೆ ಹಬ್ಬಗಳಿಗೂ ಒಂಥರ ವಿಭಿನ್ನವಾದಂಥವಿದು. ಇಲ್ಲಿ ಬಹುಶಃ ಒಂದು ದಿನ ಅಲ್ಲ, ಒಂದು ವಾರ ಮಟ್ಟಿಗೆ ನಡೆಯುವಂಥ ಜಾತ್ರೆ ಇದು. ಇವತ್ತು ರಥೋತ್ಸವ. ಇಲ್ಲಿ ನೋಡಬೇಕಾದ ವಿಷಯಗಳೆಂದರೆ ಯಾವೊಂದು ಜಾತಿ, ಧರ್ಮ, ಮತ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ಇದು ನಮ್ಮ ಮನೆಯ ಒಂದು ಸಮಾರಂಭ, ನಮ್ಮ ಮನೆಯ ಒಂದು ಜಾತ್ರೆ ಅಂಥೇಳಿ ಇಲ್ಲಿ ತಮ್ಮ ಅಳಿಲು ಸೇವೆಯನ್ನು ನೀಡಲಿಕ್ಕೆ ಬರ್ತಾರೆ. ಹಬ್ಬದ ದಿನ, ಹಬ್ಬದ ಮೊದಲು, ಹಬ್ಬದ ನಂತರ ಆಗಬೇಕಾದ ಕೆಲಸಗಳಲ್ಲಿ ಕೂಡ ತಮ್ಮ ಅಳಿಲು ಸೇವೆಯನ್ನು ಆ ದೇವರಿಗೆ ಸಮರ್ಪಿಸಿ ಈ ಊರಿನ ಒಂದು ಜಾತ್ರೆಯನ್ನು ಒಂದು ಯಶಸ್ವಿಯಾಗಿ ನೆರವೇರಿಸುವಲ್ಲಿ ತುಂಬ ಹೃದಯ ಸಹಕಾರ ನೀಡ್ತಾರೆ. ಈ ಊರಿನ ಈ ಊರ ದೇವರಿದು ಕೋಟಿಲಿಂಗೇಶ್ವರನ ಕೃಪೆಯು ನಮ್ಮೆಲ್ಲರಿಗೂ ಇವತ್ತಿನ ದಿನದಿಂದ ಎಲ್ಲ ದಿನಗಳಲ್ಲಿಯೂ ಅವನ ಆಶೀರ್ವಾದ ಇರಲಿ ಅಂಥೇಳಿ ಪ್ರಾರ್ಥಿಸಿ ಈ ಊರಿಗೆ ಸಮಸ್ತರು ಬಂದು ಹೋಗುವವರೆಲ್ಲರಿಗೂ ಸುಖವನ್ನು ನೀಡುವಂತೆ ಪ್ರಾರ್ಥಿಸುತ್ತೇವೆ. ನಾನು ಕೋಣೆ ಕೃಷ್ಣದೇವಕಾರ ಅಂತ, ಮಾಜಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ. ನಮ್ಮ ಸಮಿತಿಯ ನೇತೃತ್ವದಲ್ಲಿ ಈ ಹಿಂದೆ ಕೋಟಿಲಿಂಗೇಶ್ವರನ ಗರ್ಭಗುಡಿ, ಎಡನಾಡಿ ಮತ್ತು ನೂತನವಾಗಿ ಧ್ವಜಮರವನ್ನು ನಿರ್ಮಿಸಿ 2022ರಲ್ಲಿ ಅದರ ಬ್ರಹ್ಮಕಲಶೋತ್ಸವ ಮಾಡಿ ವಿಜೃಂಭಣೆಯಿಂದ ಮಾಡಿ ಮುಗಿಸಿರುತ್ತೇವೆ. ನಮ್ಮ ಈಗ ಮುಂದಿನ ಈ ದೇವಸ್ಥಾನದ ಆಡಳಿತ ವರ್ಗದವರು ಹಮ್ಮಿಕೊಂಡಿರುವ ಈ ಬೆಳ್ಳಿ ರಥ ಕೋಟಿಲಿಂಗೇಶ್ವರನಿಗೆ ಒಂದು ಬೆಳ್ಳಿ ರಥ ಸಮರ್ಪಣೆ ಮಾಡುವ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಸಾರ್ವಜನಿಕರು ಅತ್ಯಂತ ಹುರುಪಿನಿಂದ ಈ ದೇವರಿಗೆ ಎಲ್ಲ ದೇವಸ್ಥಾನದಲ್ಲಿ, ಗ್ರಾಮದಲ್ಲಿ ಎಲ್ಲ ದೇವಸ್ಥಾನದಲ್ಲಿದೆ, ನಮ್ಮ ಕೋಟಿಲಿಂಗೇಶ್ವರನಿಗೆ ಒಂದು ಬೆಳ್ಳಿ ರಥ ಅರ್ಪಿಸಲಿಕ್ಕೆ ಎಲ್ಲ ಭಗವದ್ಭಕ್ತರು ಅತ್ಯಂತ ಶ್ರದ್ಧೆಯಿಂದ ತುಂಬು ಹೃದಯದ ದೇಣಿಗೆಯೊಂದಿಗೆ ಬೆಳ್ಳಿ ರಥವನ್ನು ಇನ್ನೊಂದು 3-4 ತಿಂಗಳಲ್ಲಿ ನಿರ್ಮಿಸಿಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದಕ್ಕೆ ನೆರವೇರಿಸಲಿಕ್ಕೆ ಸಹಾಯ ಮಾಡಬೇಕಂತ ಕೇಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ದೇವಸ್ಥಾನದ ಮುಂದಿನ ಯೋಜನೆಯಾಗಿ ದೇವಸ್ಥಾನದ ಮುಂದಿನ ಹೆಬ್ಬಾಗಿಲನ್ನು ನಿರ್ಮಿಸಲು ಇವಾಗಲೇ ನಾವು ಅದರ ಬಗ್ಗೆ ನೀಲಿನಕ್ಷೆ, ಎಸ್ಟಿಮೇಟ್, ದರಪಟ್ಟಿಗಳನ್ನೆಲ್ಲ ತಯಾರಿಸಿಕೊಂಡು ನೀಲಿನಕ್ಷೆಯ ಪ್ರತಿಯನ್ನು ದೇವಸ್ಥಾನದ ಮುಂಭಾಗದಲ್ಲಿ ಹಾಗೂ ವಾಲ್ಗಮಠದ ಹತ್ರ ಹಾಕಿರ್ತೇವೆ. ಭಕ್ತಾದಿಗಳು ಅದನ್ನು ನೋಡಿ ಅದರಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಈಗಲೇ ತಿಳಿಸಿದ್ರು ಒಳ್ಳೆಯದು. ನಾವು ಅದನ್ನು ಸರಿ ಮಾಡಿಕೊಂಡು ಮುಂದೆ ಇನ್ನು 1 ವರ್ಷದೊಳಗೆ ಅದನ್ನು ಮಾಡಬೇಕಂತ ಸಂಕಲ್ಪ ಮಾಡಿದ್ವಿ. ಅದಕ್ಕೂ ಕೂಡ ಭಕ್ತಾದಿಗಳ ಸಹಾಯವನ್ನು ಯಾಚಿಸ್ತಾ ಕೋಟಿಲಿಂಗೇಶ್ವರ ನಮಿಸ್ತಾ ಭಕ್ತಾದಿಗಳಿಗೆ ನಮಸ್ಕರಿಸ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ರೌಪ್ಯಪೀಠಂ ಕುಮಾರಾದ್ರಿ ಕುಂಭಕಾಶಿ ಧ್ವಜೇಶ್ವರ ಕ್ರೋಢ ಗೋಕರ್ಣ ಮೂಕಾಂಬ ಸಪ್ತೈತೆ ಮೋಕ್ಷದಾಯಕಾಹ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾದ ಮಾತು. ಈ ಪಶ್ಚಿಮ ಕರಾವಳಿ ತೀರ, ಈ ಪರಶುರಾಮ ಸೃಷ್ಟಿಯಲ್ಲಿ ಸಪ್ತಕ್ಷೇತ್ರಗಳು ಬಹಳ ಪ್ರಸಿದ್ಧವಾಗಿವೆ. ಅದರಲ್ಲಿ ಮಧ್ಯದಲ್ಲಿದ್ದು ಕಲಶಪ್ರಾಯವಾಗಿ ಪದಕಪ್ರಾಯವಾಗಿರುವಂಥದ್ದು ಶ್ರೀ ಕ್ಷೇತ್ರ ಕೋಟೇಶ್ವರ. ವೃಶ್ಚಿಕ ಮಾಸದ ಈ ಪುಣ್ಯ ದಿವಸ
ಹುಣ್ಣಿಮೆಯಂದು ಇಲ್ಲಿ ವಾರ್ಷಿಕ ರಥೋತ್ಸವ ನಡೀತಾ ಇದೆ. ಪುರಾಣ ಕಾಲದಲ್ಲಿ ಇದು ಬಹಳ ಪ್ರಸಿದ್ಧವಾದ ಊರು. ಆದಿ ಯುಗದಿಂದ ಪ್ರಾರಂಭಿಸಿ ಇಲ್ಲಿ ಶ್ರೀ ಶಿವನು ತನ್ನ ಮಹಿಮಾ ವಿಶೇಷಗಳನ್ನು ಪ್ರಚುರಪಡಿಸ್ತಾ ಇದ್ದಾನೆ ಅನ್ನುವಂಥದ್ದು ಪ್ರತೀತಿ. ಇತಿಹಾಸ ಕಾಲದಲ್ಲಿ ಕೂಡ ಸುಮಾರು 1200ನೇ ಇಸ್ವಿಯ ನಂತರ ಇಲ್ಲಿ ಸುಮಾರು 55 ಶಾಸನಗಳಿದ್ದು ಎಲ್ಲ ಶಾಸನಗಳು ಈ ಶ್ರೀ ಕ್ಷೇತ್ರ ಕೋಟೇಶ್ವರದ ಮಹಿಮೆಯನ್ನು ಸಾರಿ ಹೇಳ್ತಾ ಇವೆ. ಇವುಗಳ ಸಾಮಾನ್ಯ ಅಧ್ಯಯನವನ್ನು ಯಾರೂ ಕೂಡ ಶ್ರೀ ಕ್ಷೇತ್ರ ಕೋಟೇಶ್ವರ ಎನ್ನುವಂಥ ಪುಸ್ತಕದಲ್ಲಿ ನೋಡಬಹುದು. ಹಾಗೆಯೇ ಇವತ್ತಿಗೂ ಕೂಡ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿ ರಥೋತ್ಸವ ಆಗ್ತಾ ಇರುವಂಥದ್ದು ಬಹಳ ವಿಶೇಷ. ಶ್ರೀ ಕೋಟಿಲಿಂಗೇಶ್ವರನು ಸಮಸ್ತರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಎಂದು ನಾನು ಹಾರೈಸ್ತೇನೆ. ಪೂಜಾ ಟೈಲ್ಸ್, NH66 ಮೈನ್ ರೋಡ್, ಬಿಜಡಿ, ಕೋಟೇಶ್ವರ, ಕುಂದಾಪುರ. ಮೊಬೈಲ್ 9480278434. ಎಂ ಕೃಷ್ಣಪ್ಪ ನಿಯರ್ ನಾಗಬನ, NH66 ಗೋಪಾಡಿ, ಕೋಟೇಶ್ವರ. ದೇವರಿಗೆ ವಾದ್ಯದೊಂದಿಗೆ ಮುಂದೆ ಹೋಗಲಿಕ್ಕೆ ದಾರಿಯನ್ನು ಮಾಡಿಕೊಡಬೇಕು. ಸ್ವಯಂ ಸೇವಕರು ಸಾಲಾಗಿ ನಿಂತು ದಾರಿ ಮಾಡಿಕೊಡಬೇಕು.
ಶ್ರೀ ಧನಲಕ್ಷ್ಮಿ ಹಾರ್ಡ್ವೇರ್, ಬೀಚಾಡಿ, ರಾಷ್ಟ್ರೀಯ ಮುಖ್ಯ ಹೆದ್ದಾರಿ 66, ಕೋಟೇಶ್ವರ. Shine Mobiles, wholesales dealers in all type of mobile phones and accessories. Mobile 9886973530.
ವಿಲಾಶ್ ಮಾರ್ಬಲ್ಸ್ ಅಂಡ್ ಗ್ರಾನೈಟ್ಸ್, ಉತ್ಕೃಷ್ಟ ದರ್ಜೆಯ ಗ್ರಾನೈಟ್ಸ್, ಟಾಟಾ ಮೋಟಾರ್ಸ್ ಬಳಿ, ಬೀಚಾಡಿ, ಕೋಟೇಶ್ವರ, ಕುಂದಾಪುರ, ಉಡುಪಿ. ಶಾಖೆ ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್ ಎದುರು, ಕುಮಟಾ. ಮೊಬೈಲ್ ರಮೇಶ್ ಆಚಾರ್ 9591457234, ವಿಶಾಲಾಚಾರ್ 9844898437. ಶ್ರೀ ಲಕ್ಷ್ಮೀ ಜ್ಯುವೆಲರಿ, ಮೆಷಿನ್ ಕಟ್ಟಿಂಗ್ ವರ್ಕ್ಸ್, ಮಹಾಮಾಯಿ ಸಂಕೀರ್ಣ, ಕೋಟೇಶ್ವರ. ಪ್ರೊಪ್ರೈಟರ್ ದಿನೇಶ್ ಆಚಾರ್ಯ. ಮೊಬೈಲ್ 9448216376.
Quality Granite near Bichadi bus stop NH 66 Mine Road Koteshwara Kundapura. Mobile 9480092849. Shine Mobiles, wholesales dealers in all type of mobile phones and accessories. Mobile 9886973530. ಶ್ರೀ ಲಕ್ಷ್ಮಿ ಜ್ಯುವೆಲರಿ ಮೆಷಿನ್ ಕಟ್ಟಿಂಗ್ ವರ್ಕ್ಸ್ ಮಹಾಮಾಯಿ ಸಂಕೀರ್ಣ ಕೋಟೇಶ್ವರ. ಪ್ರೊಪ್ರೈಟರ್ ದಿನೇಶ್ ಆಚಾರ್ಯ. ಮೊಬೈಲ್ 9448216376. ಕೋಟಿ ಮುನಿಗಳು ತಪಸ್ಸು ಮಾಡಿ ಅಲ್ಲಿ ಕೋಟಿಲಿಂಗೇಶ್ವರ ಅಂತ ಹೇಳಿ ಸ್ಥಾಪನೆ ಆಗಿದೆ. ಹಾಗೆ ಇದು ಭಾಳ ವರ್ಷದಿಂದ ಒಂದು 4600 ಇಯರ್ಸ್ ಓಲ್ಡ್, ಒಂದು 4-5 ವರ್ಷದ ಹಿಂದಿನ ಇತಿಹಾಸ, ಎಲ್ಲ ಶಿಲಾಶಾಸನ ಹಿಂದಿನ ಇತಿಹಾಸ. ನಾವೆಲ್ಲ ಪೂಜಾರು ಅರ್ಚಕರು ಹಿಂದೆ ಪೂಜೆ ಮಾಡಿದ ಪ್ರಕಾರ ಪೂಜೆ ಮಾಡ್ತಿದ್ದೇವೆ ಅಷ್ಟೇ. ಇದೆಲ್ಲ ಮತ್ತು ರುದ್ರಾಭಿಷೇಕ ಅವನಿಗೆ ವಿಶೇಷವಾಗಿ ಶತರುದ್ರ, ಏಕಾದಶಿ ರುದ್ರ ಇದನ್ನೆಲ್ಲ ವಿಶೇಷವಾಗಿ ಮಾಡ್ತಿದ್ದಾರೆ. ವಿಶೇಷತೆ ರುದ್ರಾಭಿಷೇಕ. ಈಶ್ವರ ಅಂತ ಹೇಳಿದರೆ ರುದ್ರ ರುದ್ರಾಭಿಷೇಕ, ಏಕಾದಶಿ ರುದ್ರ, ಶತರುದ್ರಾಭಿಷೇಕ ಇದೆಲ್ಲ. ಮತ್ತು ಉತ್ಸವಾಂಗದಲ್ಲಿ 7 ದಿವಸದಲ್ಲಿ ಮಾಡಲಿ ಗರ್ಣ ಕಟ್ತಾರೆ. 6+1 7 ಹಬ್ಬ, 7 ತೇರು ಇಲ್ಲಿ ಇದೆಲ್ಲ. ಮತ್ತು ಇಲ್ಲಿ ಅದಕ್ಕೆ ತಾಗಿ ಗಣಪತಿ ಇದೆ, ಮೂಲ ಗಣಪತಿ ಅಂತ, ಭಾಳ ಪ್ರಸನ್ನ ಗಣಪತಿ ಅವನು. ಅಲ್ಲಿ ಎಲ್ಲ ಅವನ ಇಷ್ಟಾರ್ಥವನ್ನು ಕೇಳಿಕೊಂಡಲ್ಲಿ ಅವನ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಪಂಚಗಜ ರಂಪೂಜೆ ಮಾಡ್ತೇನೆ ಅಂತ ಹೇಳಿದರೆ ಅವನ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಹಾಗೆ ಇಲ್ಲಿ ಆದಿ ಗಣಪತಿ ಅಂತ ಉಂಟು. ಆದಿ ಗಣಪತಿ ಅಂದರೆ ಉತ್ಸವದ ಗಣಪತಿ. ಉತ್ಸವ ಆಗುವಾಗ ಮಾತ್ರ ಅವನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗುವಂಥದ್ದು. ಭಕ್ತೆಲ್ಲ ಒಳ್ಳೆ ಕೆಲಸ ಹೇಳಿದ್ದಾರೆ. ಇಲ್ಲಿ ಒಳ್ಳೆಯದು. ಕೊಡಿ ಹಬ್ಬ ಅಂತ ಹೇಳಿದರೆ ಎಲ್ಲ ಹೊಸ ಮದುಮಕ್ಕಳೆಲ್ಲ ಬರ್ತಾರೆ, ಕೊಡಿ ತಗೊಂಡು ಹೋಗಬೇಕು, ಕಬ್ಬು ತಗೊಂಡು ಹೋಗಬೇಕು, ಇದೆಲ್ಲ ಉಂಟು, ನಿಯಮ ಉಂಟು. ಕುಡಿ ಅಂತ ಹೇಳಿದರೆ ಕೆಲವರೆಲ್ಲ ಮದುವೆ ಆದಗಳು ಹೊಸ ಮದುಮಕ್ಕಳು ಬರಬೇಕು, ಬಂದು ಕುಡಿ ತಗೊಂಡು ಹೋಗ್ತಾರೆ. ಕುಡಿ ತಗೊಂಡು ಹೋಗೋದಿಲ್ಲ, ಅವರಿಗೆ ಸಂತಾನ ಆಗೋದಿಲ್ಲ, ಹೀಗೆಲ್ಲ ಬೇರೆ ಎಲ್ಲ ಪ್ರತಿಬಂಧಕ ದೋಷ ಬರುತ್ತೆ. ಆ ಪ್ರತಿಬಂಧಕ ದೋಷಕ್ಕಾಗಿ ಇಲ್ಲಿ ಬಂದು ಕುಡಿಯನ್ನು ತಗೊಂಡು ಹೋಗ್ತಾರೆ. ಇದೆಲ್ಲ ಇಲ್ಲಿ ಒಂದು ನಿಯಮ. ಮತ್ತು ಇಲ್ಲಿ ಮೂಲೆ ಗಣಪತಿ ಉಂಟು. ಮೂಲೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವನು ಯಾವುದು ಈ ಕಳ್ಳತನ ಆದ್ದು, ಪೊಲೀಸ್ನವ್ರ ಹತ್ರ ಆಗದಿದ್ದು, ಮತ್ತು ಸಂತಾನ ಪ್ರತಿಬಂಧಕ ದೋಷ, ವಿವಾಹ ಪ್ರತಿಬಂಧಕ ದೋಷ ಅದನ್ನೆಲ್ಲ ಅವನು ನಿವಾರಣೆ ಮಾಡ್ತಾನೆ. ಎಷ್ಟೋ ನಿವಾರಣೆ ಆಗಿದೆ. ಅದನ್ನೆಲ್ಲ ಬಂದು ಇಲ್ಲಿ ಬಂದು ಭಕ್ತಾದಿಗಳು ಬಂದು ಇಷ್ಟಾರ್ಥವನ್ನು ಫಲ ಇಟ್ಟು ಕೇಳಿದಲ್ಲಿ ಅವನು ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ನಾವು ಉಡುಪಿಯಿಂದ ಬಂದಿದ್ದೇವೆ. ಹರೇ ರಾಮ ಹರೇ ಕೃಷ್ಣ ಭಜನೆ ಮಾಡಿಕೊಂಡು ಪ್ರತಿ ವರ್ಷ ನಮಗೆ ಈ ದೇವಸ್ಥಾನದಲ್ಲಿ ಕರೀತಾ ಇದ್ದಾರೆ. ಈಗ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಪ್ರತಿ ವರ್ಷ ಒಳ್ಳೆಯ ಜೀರ್ಣೋದ್ಧಾರ ಆಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ನಮಗೆ ಭಾಳ ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ಹಾಗೆ ದೇವರ ಕೊಡಿ ಹಬ್ಬ ಒಳ್ಳೆ ರೀತಿಯಲ್ಲಿ ನಡೀತದೆ. ಇಲ್ಲಿಂದ ನಡೆಯುವ ಹಾಗೆ ಇಲ್ಲಿ ಇಲ್ಲ. ಅಷ್ಟು ಜನ ಬರ್ತಾರೆ, ಅಷ್ಟು ಜನ ಸೇರ್ತಾರೆ. ದೇವರ ಮೇಲೆ ಅಷ್ಟು ಭಕ್ತಿ ಉಂಟು. ಒಳ್ಳೆ ರೀತಿಯಲ್ಲಿ ಬಂದು ಯಾರು ಹೇಳಿ ಬರೋದಲ್ಲ, ದೇವರೇ ಹೇಳಿಸಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಕೊಡಿ ಹಬ್ಬದ ಬಗ್ಗೆ ವಿಶೇಷ ಅಂದರೆ ದಾಂಪತ್ಯ ಮಾಡುವವರು ಎಲ್ಲ ಹೊಸದಾಗಿ ಇಲ್ಲಿ ಬಂದು ಇಲ್ಲಿ ಕೈ ಮುಗಿದು ದೇವರ ದರ್ಶನ ಮಾಡಿ ಪ್ರಸಾದ ತಗೊಂಡು ಹೋಗೋದು ಇಲ್ಲಿಯ ಕ್ರಮ ಪದ್ಧತಿ. ಹಾಗೆಯೇ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ವರ್ಷ ಜಾಸ್ತಿಯೇ ಒಳ್ಳೆಯ ರೀತಿಯಲ್ಲಿ ನಡೀತಾ ಅಂತ ಹೇಳೋದಕ್ಕೆ ನಮಗೆ ಸಂತೋಷ ಪಡ್ತೇವೆ. ಹರೇ ಕೃಷ್ಣ. ನನ್ನ ಹೆಸರು ನಾರಾಯಣ ಅಂತಾರೆ. ನಾವಿಲ್ಲೇ ಪಕ್ಕದಲ್ಲೇ ಈ ಒಂದು ಕೋಟಿಲಿಂಗೇಶ್ವರ ದೇವಸ್ಥಾನ ಒಂದು ಬಹಳ ಪುರಾತನವಾದಂಥ, ಬಹಳ ಕಾರಣಿಕವಾದಂಥ ದೇವಸ್ಥಾನ ಇದು. ಸಾಧಾರಣ ಇದ್ರ ಬಗ್ಗೆ ಆಳವಾಗಿ ಏನು ಹೇಳಲಿಕ್ಕಾಗೋದು, ಅಷ್ಟೊಂದು ಮಹಿಮೆ ಇದೆ ಅದರಲ್ಲಿರುವಂಥ ಪುಷ್ಕರಣಿ, ಹಾಗೂ ಇಲ್ಲಿರುವಂಥ ಗಣಪತಿ, ಸಪ್ತಮಾತೃಕೆಯರು, ಸುಬ್ರಹ್ಮಣ್ಯ, ಆಮೇಲೆ ಇನ್ನೂ ಆಂಜನೇಯ ಸ್ವಾಮಿ,
ಹಾಗೆ ಎಲ್ಲ ಒಂದು ಎಲ್ಲ ಸರ್ವ ದೇವತೆಗಳ ಒಂದು ಮೂಲಸ್ಥಾನವಾಗಿದೆ ಇದು. ಬಹಳ ಕಾರಣಿಕವಾದಂಥ ದೇವಸ್ಥಾನ ಇದು. ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಮಹತ್ವವಾದ ಒಂದು ಅತಿ ದೊಡ್ಡ ಜಾತ್ರೆ ಇದು. ಬಹಳ ದೊಡ್ಡ ಜಾತ್ರೆ. ಎಲ್ಲ ದಕ್ಷಿಣ ಕನ್ನಡ ಈಗೇನೋ ದಕ್ಷಿಣ ಕನ್ನಡ ಮತ್ತು ಉಡುಪಿ ಬೈಫರ್ಗೇಟ್ ಆಗಿದೆ. ಅದಕ್ಕೆ ಮೊದಲು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಏನಿದೆ ಅದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅತಿ ದೊಡ್ಡ ಜಾತ್ರೆ ಇದು. ಇದರಲ್ಲಿ ವಿಶೇಷ ಏನಂದರೆ ಕೊಡಿ ಹಬ್ಬ ಅಂತ ಹೇಳ್ತಾರೆ. ಕೊಡಿ ಹಬ್ಬ ಅಂದರೆ ಈ ಕಪ್ಪನ್ನು ತಗೊಂಡು ಹೋಗುವಂಥದ್ದು. ಜಾತ್ರೆಗೆ ಬಂದ ನವದಂಪತಿಗಳು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಹಣ್ಣುಕಾಯಿ ಸೇವೆ ಕೊಟ್ಟು ಕಬ್ಬಿನ ಕೊಡಿ ಅದು ತಗೊಂಡು ಹೋಗ್ತಾರೆ. ಅದಂದರೆ ಅದು ಒಂದು ಸಂತಾನಾಭಿವೃದ್ಧಿಗೆ ಒಂದು ಅವ್ಯಕ್ತವಾದ ಒಂದು ಶಕ್ತಿ ಉಂಟು ಇಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ. ಅವನ ಕೃಪೆ ಇದೆ ಅನ್ನೋದನ್ನು ನಂಬಿಕೆ ಉಂಟು ಜನರಲ್ಲಿ. ಬಹಳ ಒಂದು ಕಾರಣಿಕವಾದಂಥ ದೇವಸ್ಥಾನ ಇದು. ಬಹಳ ಒಂದು ಪ್ರಚಲಿತವಾದ ಎಲ್ಲ ಕಡೆ ಇದು ಪ್ರಚಲಿತ ಉಂಟು ಈ ಒಂದು ಕೋಟಿಲಿಂಗೇಶ್ವರನ ಮಹಿಮೆ. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವಸ್ಥಾನದ ಎಲ್ಲ ಭಕ್ತರಿಗೂ ಈ ಕೋಟಿಲಿಂಗೇಶ್ವರ ಉತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಭಯ ಭಕ್ತಿಯಿಂದ ದೇವರನ್ನು ಜ್ಞಾನ ಮಾಡಿದಾಗ ನಾವು ನೆಮ್ಮದಿಯ ಸಮೃದ್ಧಿಯ ಜೀವನವನ್ನು ಮಾಡಲಿಕ್ಕೆ ಆಗುತ್ತಂದು ಹೇಳಲಿಕ್ಕೆ ಸಂತೋಷದಿಂದ ಈ ಮೂಲಕ ಸಜ್ಜನರಿಗೂ ಸದ್ಭಕ್ತರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಒಳ್ಳೆಯ ರೀತಿಯಿಂದ ಹೋಗಲಿಕ್ಕೆ ಇಂಥ ದೇವತಾ ಕಾರ್ಯದಲ್ಲಿ ಎಲ್ಲ ಭಾಗಿಯಾಗಿ ಎಂದು ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತೇನೆ. ಕೊಡಿ ತಗೊಂಡು ಹೋಗಿ ಬಂದಿದ್ದು ಸಂಪ್ರದಾಯ. ಈ ಕಡೆ ದಕ್ಷಿಣ ಕನ್ನಡದಿಂದ ಹೊಸದಾಗಿ ಮದುವೆ ಆದವರು ಕೊಡಿ ತಗೊಂಡು ಹೋಗೋದು ಸಂಪ್ರದಾಯ. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದೆಲ್ಲ ಮಾಡ್ಕೊ ಬಂದಂಥ ಸಂಪ್ರದಾಯ. ದೇವಸ್ಥಾನದ ಬಗ್ಗೆ ಹೇಳಬೇಕಾದ್ರೆ ಒಳ್ಳೆ ಕಲೆ ಇರುವಂಥ ದೇವಸ್ಥಾನ. ಸಂಪ್ರದಾಯ ಪ್ರಕಾರ ಎಲ್ಲ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ನಾವು ಭಾಳ ವರ್ಷದಿಂದ ಬರ್ತಾ ಇದ್ದೀವಿ. ಈಗ ಹೊಸದಾಗಿ ಮದುವೆಯಾಗಿ ಫಸ್ಟ್ ಬರ್ತಾ ಇರೋದು. ಕೊಡಿ ಹಬ್ಬ ಭಾಳ ವಿಶೇಷ ಇದೆ. ಅದ್ರ ಬಗ್ಗೆ ಹೇಳಬೇಕಾದ್ರೆ ಸಾಲ. ಎಂ ಕೃಷ್ಣಪ್ಪ ನಿಯರ್ ನಾಗಬನ NH 66 ಗೋಪಾಡಿ ಕೋಟೇಶ್ವರ. ಶ್ರೀ ಧನಲಕ್ಷ್ಮಿ ಹಾರ್ಡ್ವೇರ್, ಬೀಚಾಡಿ, ರಾಷ್ಟ್ರೀಯ ಮುಖ್ಯ ಹೆದ್ದಾರಿ 66, ಕೋಟೇಶ್ವರ. ಪೂಜಾ ಟೈಲ್ಸ್, NH 66, ಮೈನ್ ರೋಡ್, ಬೀಚಾಡಿ, ಕೋಟೇಶ್ವರ, ಕುಂದಾಪುರ. ಮೊಬೈಲ್ 9480278434. ವಿಲಾಸ್ ಮಾರ್ಬಲ್ಸ್ ಅಂಡ್ ಗ್ರಾನೈಟ್ಸ್,
ಉತ್ಕೃಷ್ಟ ದರ್ಜೆಯ ಗ್ರಾನೈಟ್ಸ್. ಟಾಟಾ ಮೋಟಾರ್ಸ್ ಬಳಿ ಬೀಚಾಡಿ, ಕೋಟೇಶ್ವರ, ಕುಂದಾಪುರ, ಉಡುಪಿ. ಶಾಖೆ ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್ ಎದುರು, ಕುಮಟಾ. ಮೊಬೈಲ್ ರಮೇಶ್ ಆಚಾರ್ 9591457234, ವಿಶಾಲಾಚಾರ್ 9844898437.
ಅಂಶು ಮೆಡಿಕಲ್ಸ್, ಅಕ್ಷರ ಆರ್ಕಿಡ್, ಹಾಲಾಡಿ ರೋಡ್, ಕೋಟೇಶ್ವರ. ಫೋನ್ 9632798729. ಕುಂದೇಶ್ವರ ಗ್ರಾನೈಟ್ ಟೈಲ್ಸ್ ಅಂಡ್ ಸ್ಯಾನಿಟರಿ, NH66 ನಿಯರ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್, ಬಿಜಡಿ, ಕೋಟೇಶ್ವರ. ಮೊಬೈಲ್ ನಂಬರ್ 9901703819. Happy Cars used car showroom. Contact 9741846683 near Abharana showroom, NH66 Tekkate, Kundapura Taluku, Udupi. ಶ್ರೀ ಗಣೇಶ್ ಸಿಲ್ಕ್ಸ್, ಶ್ರೀ ಲಕ್ಷ್ಮಿ ಆರ್ಕಿಡ್, NH66 ಮೈನ್ ರೋಡ್, ತೆಕ್ಕಟ್ಟೆ. 576231. ಮೊಬೈಲ್ 9448252644.